ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಮ್ಮದಂತೂ ಮಳೆ ಮೊನ್ನೆ ತುಂಬ ಸಿಕ್ಕಾಪಟ್ಟೆ ಬಂದಿದೆ ನಮ್ಮೂರಲ್ಲಿ. ಹಾಗೆ ದಿನ ಮಧ್ಯಾಹ್ನ ಕೂಡ ಮೋಡ ಆಗ್ತಿದೆ, ಮಳೆ ಬರೋ ಥರ ಆಗ್ತಿದೆ. ಒಂದಿನ ಬರುತ್ತೆ, ಒಂದಿನ ಬರೋಲ್ಲ. ಗುಡುಗು ಸಿಡಿಲು ಬರ್ತಾ ಇದೆ. ನಮ್ಮೂರಲ್ಲಂತೂ ಮಳೆ ಸ್ಟಾರ್ಟ್ ಆಗಿದೆ ನಮ್ಮ ಕಡೆ ಎಲ್ಲ ಫ್ರೆಂಡ್ಸ್. ನೋಡಿ, ಇನ್ನೂ ಮೆಣಸಿನ್ಕಾಯಿ ತಂದು ಎಲ್ಲ ಪುಡಿ ಮಾಡಿಸ್ಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ಸಮೀರಂದೇನೋ ಕಿತಾಪತಿ ನಡ್ತಿದೆ ಇಲ್ಲಿ. ನೋಡ್ರಿ, ಏನೇನೋ ಮಾಡಾಕುಂದ. ಇಲ್ಲೇನೋ ಕಟ್ಟೆನ, ಅದು ಪಾರಿವಾಳಕ್ಕೆ ಮಳೆ ಬರೋಕ್ಕೆ ಶುರು ಮಾಡ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನೀರು ಬೀಳ್ತೈತಿ ನೋಡಿ ಅಲ್ಲಿ ಹಂಚಿನ ಮೇಲಿಂದ ಅಂಥೇಳಿ ಅದಕ್ಕೆ ಅದ್ರ ಮೇಲೆ ಟಾರ್ಪಲ್ ಹಾಕ್ತಾನಂತೆ. ಅಲ್ಲ, ಟಾರ್ಪಲ್ ಹಾಕ್ತಿಲ್ಲ, ಗಾಳಿ ಬಂದ್ಬಿಟ್ಲೆ ಹರಲ್ಲದು, ಹಾರಿ ಹೋಗ್ಬಿಡ್ತದ. ಅದು ಹಾರಿ ಆ ದಿನಾರ ಅದ್ರ ಮೇಲೆ ಬಿದ್ರೆ ಆ ಬಾಕ್ಸ್ ಹಂಗೆ ಕೆಳಗಡೆ ಬೀಳ್ತದೆ ಸಮೀರ. ಅದು ಬಿತ್ತಂದ್ರೆ ಅದು ನಿಂದೈತಲ್ಲ ಡಬ್ಬೆ, ಅದು ಪಾರಿವಾಳದ್ದು, ಅದು ಕೆಳಗೆ ಬಿದ್ದೇ ಬಿಡ್ತದೆ ಆ ಅಜ್ಜಿಗೆ. ಈ ಕಡೆನಾರ ಕಟ್ಟದು ಬಿಟ್ಟು ಬಾಕ್ಸು, ಹಂಗೆ ಮಾಡಬೇಡ ನೋಡು, ಬಿದ್ದು ಹೋಗ್ತೈತೆ ಪಾಪ. ಮತ್ತು ಅವು ಕೆಳಗಡೆ ಬಿದ್ದು ಮತ್ತು ನೋಡು ಏನಾಗ್ಬೇಕು ಆಗ್ಬಿಡ್ತಾವೆ. ನೋಡ್ರಿ ಇಲ್ಲಿ ರಿಪೇರಿ ಹೆಂಗೆ ನಡೆದಂತ. ಇದ್ರ ಮೇಲೆ ಒಂದು ಟಾರ್ಪಲ್ ಹಾಕ್ತಾನಂತ. ಈಗ ಗಾಳಿಗೆ ಹಾರ್ತೈತಿ ಅಂದ್ರೂ ಕೇಳ್ತಾ ಇಲ್ಲ ಅವನು. ರೆಡಿ ಮಾಡಾಕುಂತಾನ ಪಾರಿವಾಳಕ್ಕೆ. ನೋಡ್ರಿ ಎಷ್ಟೆಲ್ಲ ಮಾಡಾಕುಂತಾನ ಆ ಪಾರಿವಾಳಕ್ಕೆ. ಅವನ್ನೆಲ್ಲ ಮರಿ ತೆಗ್ಸಿ ಭಾಳ ಪಾರಿವಾಳ ಮಾಡ್ಕೊತಾನಂತ ಇವನು. ಹಾರಸ್ಕೊಂತ ಕುಂದಿರ್ತಾನಂತ ಫ್ರೆಂಡ್ಸ್. ಇಲ್ಲಿ ಅಲ್ಲಿ ಮನೆ ಮೇಲೆ ಹತ್ತಿ ಟಾರ್ಪಲ್ ಹಾಕ್ದೆ ಸಮೀರ. ಯಾವಾಗ? ಬೆಳಗ್ಗೆನ. ನಾ ಬರೋ ಮಟ್ಟ ತಡಿ ಅಂದ್ರೆ ತಡಿಲಿಲ್ಲಲ್ಲ ನೀನು. ಹಂಗೆ ನೀವು ಹಂಗೆ ಮಾಡ್ಬೇಕು ನೋಡ್ರಿ ನೀವು. ಅಲ್ಲಿ ಮೇಲೆ ಒಬ್ಬರೇ ಹತ್ಕೊಂಡು ಆ ಥರ ಮಾಡಿದರೆ ನಾವು ಇಲ್ದಾಗ ಅದನ್ನ ಯಾರು ಕೊಟ್ಟರು ಟಾರ್ಪಲ್ ಮೇಲ್ಗಡೆ? ಹೆಂಗೆ ಇಟ್ಕೊಂಡೆ? ಕೈಯಾಗ ಇಟ್ಕೊಳೋದು ಮತ್ತೆ ಬಾಯಾಗ ಇಟ್ಕೊಂತಾರೆ. ಲಂಬು ನನ್ನ ಮಗನೇ, ಮ್ಯಾಲಿಡ್ತೆ ಹೆಂಗೆ ಇಟ್ಕೊಂಡೆ ಅಂತ ಕೇಳಿದ್ರೆ ಕೈಯಾಗಂತೀಯ. ಪಾರಿವಾಳಕ್ಕೆ ಬಿಡು ಸ್ವಲ್ಪ ಹೊತ್ತು ಹೊರಗಡೆ. ನೋಡ್ರಿ ಟಾರ್ಪಲ್ ಕಟ್ತಾನಂತೆ. ಇದು ಗಾಳಿಗೆ ಹಾರ್ತೈತಿ ಅಂದ್ರೂ ಕೇಳ್ತಾ ಇಲ್ಲ, ಏನು ಮಾಡ್ತಾನ ಸಮೀರ. ಇಲ್ಲಿ ಏನಿದು ಬಿಟ್ಟಿಯಲ್ಲ, ಎಂಥದ್ದು ಮಾಡ್ತೀವಿ ಪಟ್ಟಿದ್ದನ್ನು ಬಿಚ್ಚಿಬಿಡು. ಮಳೆಗೂ ಮೇಲೆ ಬಾವುಟ ಹಾರಿಸ್ತೀನ. ಮಳೆಗ ಮೇಲೆ ಹೋಗ್ತಾರನ ಪಾರಿವಾಳಗಳು. ಹೊತ್ತ ಜೋರು ಉಡ್ತೀವ. ಈಗ ಹಾರ್ಸ್ ನೋಡೋಣ ಹಂಗದ್ರೆ. गत पकड़ा करने का मिले नहीं छोड़ने का टाटा कर. मैं नहीं दिलाती बा मंजे नको ना यावो. ಮರಿ ತೆಗಿಸ್ಬೇಕಂತ್ರಿ ಅವನು. ಮರಿ ತೆಗ್ಸಿ ವ್ಯಾಪಾರ ಮಾಡ್ತಾನ. ದೊಡ್ಡ ಪಾರಿವಾಳದ ವ್ಯಾಪಾರ, ಪಾರಿವಾಳದ ವ್ಯಾಪಾರಿ. ಬೇಡಪ್ಪ ನೀನು ಪಾರಿವಾಳ ಇದ್ದಿದ್ದೆ ಸಾಕಿದ್ರೆ ಸಾಕೈತಿ ಈಗ ಸಮೀರ. ನೋಡಿ ಫಸ್ಟ್ ಅದು ಕುರಿ ಮರಿಗಳಿಗೆ ನೋಡಿ ಸಪ್ ಕಟ್ ಮೊದ್ಲು. ನಾ ಬರೋ ಮೂಟನು ಪಾಪ ಹಾರನ್ ಹೊಡಿತಾನೆ ಇರ್ತಾವ. ನಮ್ಮವು ಅವು. ತಗೊಳ್ಬೇಕಾರೆ ನಿಮ್ಮವು, ತಂದ್ಮೇಲೆ ನನ್ನವು. ಹೌದೇನು? ದುಡ್ಡಂತ ಅಲ್ಲ ಸಮೀರ, ಅವಕ್ಕೆ ಹುಲ್ಲು ಟೈಮ್ ಕಟ್ಟಬೇಕು. ಅವು ನಮ್ಮಂಗೆ ಪಾಪ, ನಾವು ನಮ್ಮಂಗೆ. ಯಾಕೆ ಹೇಳು, ಅವರಿಗೂ ಹೊಟ್ಟೆ ಸಿಗ್ತೈತಿ. ಟೈಮ್ ಅವರಿಗೂ ಕಟ್ತಾ ಇರಬೇಕು. ಎಲ್ಲ ಹಾಕ್ತಾ ಇದ್ರೆ ಅದ್ರ ಪುಣ್ಯ ನಮಗೆ ಸಿಗ್ತೈತಿ. ಕೇಳು ಫಸ್ಟು, ಮೂಕಿಲ್ಲದ ಪ್ರಾಣಿಗೆ ಮಾಡಿದರೆ ಪುಣ್ಯ ಸಿಗ್ತೈತಿ ಮನುಷ್ಯರ್ಗಿಂತನೂ. ಹೀಗೆ ಮಾಡಿದ್ರಲ್ಲೂ ಹೋಗಲ್ಲ ಸಮೀರ. ಕಾಮಿ ಬಂದದ್ ಬಿಡು, ಟೈಮ್ ಪ್ರಕಾರ ಬರುತ್ತದು. ಅದು ನಾನು ಇಲ್ದಾಗಿರಲ್ಲ ನೋಡಿ ಹೆಂಗೆ ಹೋಗ್ತೈತೆ ಅನ್ನೋದು. ನಿನ್ಗೆ ಗೊತ್ತಾಗೈತದ ನೀನು ಹೊಡಿತಿ ಅಂತ. ನಾನು ಶಾಲಿಂದ ಬರೋಂಗಿಲ್ಲ, ಹೆಂಗೆ ಬರ್ತೈತೆ ನೋಡೋದು. ಎಷ್ಟು ಚೆನ್ನಾಗೈತೆ ಅದ್ರ ಬುದ್ಧಿ ಅಂತ ನೋಡಿದೆ. ಅದಕ್ಕೆ ಹೇಳೋದು ಮೂಕ ಪ್ರಾಣಿ ಅಂತ. ಮನುಷ್ಯರಿಗಿಂತನೂ ಶ್ರೇಷ್ಠ ಅದು ಮೂಕ ಪ್ರಾಣಿಗಳು. ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ನನಗೆ, ಸಪ್ ಕಟ್ಟಿದ್ದೇನಂತ. ಒಳ್ಳೆ ಕುರಿಮರಿ ನೋವು ಪಾಪ. ಮುಂದೇನೋ ರಿಪೇರಿ ನಡೀತಾ ಆಯ್ತಪ್ಪ ಸಮೀರಂದು. ಇಲ್ಲೊಂದು ಬಾಕ್ಸ್ ತಂದು ಕುಂತಾನೇನು ಮಳೆದು. ಬಡಿ ಗೋಡಿ ಮೇಲೆ. ಪಿಂಕು ಏನು ಮಾಡ್ತದಾನ? ಪಿಂಕು ಕಬೂತರ್ ಝಾಂಕ್. ಏ ಕಬೂತರ್,
ನೋಡ್ರಿ ಹೆಂಗೆ ನೋಡ್ತಾನೆ ಪಿಂಕು ಸಾಹೇಬ್. ಚಾಂದು ಎಲ್ಲಿ ಹೋದ್ನಪ್ಪ ಪಿಂಕು? ನೋಡ್ರಿ ಫ್ರೆಂಡ್ಸ್, ಇವು ಸ್ವಲ್ಪ ಮಳೆ ಬಂದಿದ್ದಕ್ಕೆ ಎಷ್ಟು ಚೆನ್ನಾಗಿ ಸಿಗ್ತಾವೆ ನೋಡ್ರಿ. ಹಂಗೂ ಬೇಸಿಗೆ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಚಿಗಿಯಲ್ಲ. ಅದೇನಾದರೂ ಮಳೆ ಬಂದರೆ ನೋಡ್ರಿ ಭಾಳ ಚೆನ್ನಾಗಿ ಚಿಗಿತಾವೆ ನೋಡ್ರಿ. ಇದೆಷ್ಟು ಚೆನ್ನಾಗೈತೆ ಅಂತ. ಇಲ್ಲಿ ಎಷ್ಟು ಚೆನ್ನಾಗಿ ಸಸಿ ಇದು ರೀಪ್ಪ ಇದ್ರದ್ದು ಅಡಿಕೆವು. ಅದು ಮೆಂತ್ಯ ಕಾಳು ತಂದು ಮೆಂತ್ಯ ಸೊಪ್ಪು ಆಗ್ತೈತಂತ ಇದ್ರ ಒಳಗಡೆ ಹಾಕ್ಬಿಟ್ಟನು. ಅದು ಹೀಟಲ್ಲ ಇದಕ್ಕೆ ಏನಾಯ್ತು ಏನೋ ಪಾಪ ತೆಂಗಿನ ಇವು ಸಸಿ ಎಷ್ಟು ಚೆನ್ನಾಗಿ ಇದ್ವು ಹಾಳಾಗ್ಬಿಟ್ಟು ನೋಡ್ರಿ. ಸಮೀರ್ ಮಾಡೋದು ಒಂದೊಂದು ಕೆಲಸ ಅಲ್ಲ ನೋಡ್ರಿ. ಮಿನ್ನು ಖಾಯ್, ಮಿನ್ನು ಖಾಯ್ ತುಮೆ ಖಾಯ್ ಮಿನ್ನು. ಏಯ್ खाई की नहीं तुम्हें मच्छी? हाँ खाई आए सोया आ जुजू करा छाना बेटा मेरा वो समीर भैया मारना मेरे बच्चे को। आ जुजू करा, जुजू करता आ बा अटा लिप जाता कि जा। हाँ सोफा सेट पर सो जा इन्ना जा जा तो जुजू कर जा बेटे। सो चुप ठंडा है वहाँ ನೋಡ್ರಿ ಹೆಂಗೆ ಕುಂತ ನಮ್ಮ ಮಿನ್ನು ರಾಜ. ಶೆಕೆ ಆಗ್ತೈತಿ, ಇದ್ರ ಮೇಲೆ ತಣ್ಣಗಾಗ್ತೈತಲ್ಲ ನೋಡ್ರಿ ಹೆಂಗೆ ಕುಂತಾನ. ಈಗ ಮೀನು ಇದು ಅಲ್ಲಿ ತಿಂದ, ಈಗ ಆರಾಮಾಗಿ ಕುಂತ. ಈಗ ಸಮೀರ ಪಾರಿವಾಳ ಹತ್ರ ಹೋಗಕ್ಕೆ ಕೊಡ್ತಾ ಇಲ್ಲ, ಅಲ್ಲಿ ಹೋದರೆ ಹೊಡಿತಾ ಇದ್ದಾನೆ. ಅದಕ್ಕೆ ಇಲ್ಲಿ ಮನೆಯಲ್ಲೇ ಹೊಡಿತಾ ಇದ್ದಾನಂತ ತಿಳ್ಕೊಂಡು ಅವನಿಗೆ ನೋಡಿದ ಕೂಡಲೇ ಹೆದರ್ತಾ ಇದ್ದಾನೆ ನೋಡ್ರಿ. ಯಾಕೆ ಇವನು ಹೊಡಿತಾನಂತ ಹೆದರಾಕ ಕುಂತೈತಿ. ಪಾರಿವಾಳಕ್ಕೆ ಭಾಳ ನೋಡ್ತಾ ಇದ್ದ, ಅದಕ್ಕೆ ಮತ್ತು ಅದೇ ಆಸೆ ಬಿದ್ದುಬಿಡ್ತೈತಲ್ಲ ಹಿಡ್ಕೊಂಡು ತಿಂದಾನು ಅಂತ ಇವನಿಗೆ ಹೊಡಿತಾ ಇದ್ದಾನ. ಅವನಿಗೆ ನೋಡಿದ ಕೂಡಲೇ ಇವನು ಓಡ್ತಾ ಇದ್ದಾನೆ ನೋಡ್ರಿ. ಮಿನ್ನು ಮಿನ್ನು ಚುಬ್ಬಟ್ಟಿ ಶಾನೆ ಹೇ ಇವನು ಮಿನ್ನು. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತು ಮೀನು ಕೂಡ ತಂದಿದ್ರು ನಮ್ಮ ಮನೆಯವರು. ಅದಕ್ಕೆ ಸಾರು ಮಾಡಿ ಇಟ್ಟಿದ್ದೀನಿ. ಸಂಜೆ ಸಾರಿಗೆ ಏನೂ ಚಿಂತೆ ಇಲ್ಲ, ಸಾರು ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇವಾಗ ಮಸಾಲೆ ಹಚ್ಚಿ. ನೋಡಿರಿ ಫ್ರೆಂಡ್ಸ್, ಈ ಥರ ಕಟ್ಟಿ ರೆಡಿ ಮಾಡಕ್ಕಂತಾನೆ ನೋಡ್ರಿ. ಪಾರಿವಾಳಗಳಿಗೆ ಇನ್ನೊಂದು ಟಾರ್ಪಲ್ ಅದ್ರ ಮೇಲೆ ಏರಿಸ್ತಾನಂತೆ. ಈ ಥರ ಮಾಡಿಟ್ಟಿದ್ದಾನೆ ನೋಡ್ರಿ. ಎಷ್ಟು ಬಂದೋಬಸ್ತ್ ಮಾಡ್ಯಾನಂತ. ಸ್ವಲ್ಪ ನೀರು ಬಿಡಲ್ಲ. ಅವು ಹೊರಗೆ ನೋಡೋಕೆ ಏನೂ ಕಾಣಲ್ಲ ಸಮೀರ್. ಆ ಥರ ಮುಚ್ಚಾಕ ಕುಂತೀವಿ ನೋಡಿ ನೀವು. ಆ ಪಾರಿವಾಳ ಈ ಕಡೆ ಹೊರಗೆಲ್ಲ ನೋಡ್ತಾ ಕುಂದಿರ್ತಾವಲ್ಲಿ. ಆ ಥರ ಮುಚ್ಚಿಬಿಟ್ರಿ ಏನು ನೋಡ್ಬೇಕವು? ನೆಲ ನೋಡ್ಬೇಕ ಏನು? ಪಾಪ ಬೇಜಾರಾಗ್ತೈತೆ ಅವ್ರಿಗೂ ಒಳಗಿದ್ದಿದ್ದು. ಆ ಥರ ಅದೈತೆ ನೋಡು, ಅದೈತೆ ನೋಡು. ಅದ್ಮೇಲೆ ಸ್ವಲ್ಪ ಇದು ಹತ್ರ ಮಾಡಾರ ಟಾರ್ಪಲ್ ಕರೆಕ್ಟ್ ಆಗ್ತೈತೆ. ಸ್ವಲ್ಪ ಮ್ಯಾಲೆ ಮಾಡಿದರೆ ಪಾಪ ಅವು ನೋಡ್ಕೊಂಡು ಬೇಜಾರು ಬರ್ತೈತೆ ಅವಕ್ಕೂ. ಏನು ಮಾಡ್ತಾವೆ ನೋಡ್ರಿ, ಎಷ್ಟು ಥರ ಮಾಡ್ತದನಂತ. ಎಷ್ಟೆಲ್ಲ ರೆಡಿ ಮಾಡಕ್ಕಂತಾನೆ ನೋಡ್ರಿ ಸಮೀರು ಪಾರಿವಾಳಗಳಿಗೆ. ಕ್ಯಾವು ಟಾರ್ಪಲ್ ಊಟಾಗ್ತಾನ ಊಟಾಗ್ತಿಂದೆ ಮಾಮಿ. ಹಾಗೆ ನೋಡಿ ಫ್ರೆಂಡ್ಸ್, ಒಂದು 4 ಪೀಸ್ ಇದ್ವು. ಸಮೀರ ಅವ್ರ ಅಪ್ಪಾಜಿ ಸಾರಿನಲ್ಲಿ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಅವರಿಬ್ಬರಿಗೂ ಒಂದು 4 ಪೀಸ್ ಎತ್ತಿಟ್ಟಿದ್ದೆ. ಅದನ್ನು ಫ್ರೈ ಮಾಡಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಅವರಿಬ್ಬರಿಗೂ. ನಾನಂತೂ ಸಾರಿನಲ್ಲೇ ಇರೋ ತಿನ್ನೋದು, ಜಾಸ್ತಿ ಫ್ರೈ ತಿನ್ನಲ್ಲ ನಾನು. ನೋಡಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತೆಗೆದು. ನೋಡಿರಿ ಫ್ರೆಂಡ್, ನಮ್ಮ ಮಸಾಲೆ ಚಾ ನೋಡಿರಿ, ನಮ್ಮ ಟೀ ಪುಡಿ ನೋಡಿರಿ, ಅದ್ರ ಒಳಗಡೆ ಇರೋ ಸೊಪ್ಪು ನೋಡಿರಿ ಯಾವ ಥರ ಕಾಣ್ತಾ ಇದೆ. ಇದು ಮಸಾಲೆ ಟೀ ಪುಡಿ ಫ್ರೆಂಡ್ಸ್. ಇದು ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ನೋಡಿರಿ, ಅದರಲ್ಲಿ ಯಾವ ಥರ ತೇಲುತ್ತೆ ಅಂತ. ಆ ಸೊಪ್ಪು ನೋಡಿರಿ ಯಾವ ಥರ ಇರುತ್ತೆ. ಟೀ ಪುಡಿ ಒಂದು ಕಡೆ ಇದೆ, ಆ ಸೊಪ್ಪೆ ಒಂದು ಕಡೆ ಇದೆ. ಇದರಲ್ಲಿ ತುಳಸಿ ಪುದೀನ ಎಲ್ಲ ಮಿಕ್ಸಟ್ ಇದೆ ಫ್ರೆಂಡ್ಸ್. ಇದರಲ್ಲಿ ತುಂಬ ಒಳ್ಳೆ ಟೀ ಪುಡಿ ಇದು. ಮಸಾಲೆ ಟೀ ಪುಡಿ ತುಂಬ ಸ್ಟ್ರಾಂಗಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಟೀ ಮಾತ್ರ ಕುಡಿದ್ರೆ ಮತ್ತೆ ಕುಡಿಬೇಕು ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಮೊದಲು ತಲೆ ನೋಯ್ತಾ ಇದೆ ಯಾಕೋ ನಂದು. ಟೀ ಕುಡಿದು ಬೇರೆ ಕೆಲಸ ಇವಾಗ. ನೋಡಿ ಫ್ರೆಂಡ್, ನನ್ನ ಟೀ ರೆಡಿ ಆಯಿತು. ಮಸಾಲೆ ಕಾಫಿ ರೆಡಿಯಾಗಿದೆ ನೋಡಿ. ಬಿಸ್ಕೆಟ್ ಅಂತೂ ನಮ್ಮ ಸಮೀರಿಗೆ ಬೇಕೇ ಬೇಕು. ಅದಕ್ಕೆ ನಾನು ಸ್ವಲ್ಪ
ತಿಂದು ಕುಡಿಯೋಣ ಅಂತ ತಗೊಂಡಿದ್ದೆ ಫ್ರೆಂಡ್ಸ್. ಬನ್ನಿ ಟೀ ಕುಡಿಯೋಣ. ನಿಮ್ಮದು ಟೀ ಆಗಿದೆ ಅಂತ ತಿಳಿದಿರ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಆಯ್ತಂತ. ಇಲ್ಲಿ ಸೂಪರ್ ಆಗಿದೆ ಅಲ್ಲ ಫ್ರೆಂಡ್ಸ್. ಇನ್ನು ಮೆಣಸಿನ್ಕಾಯಿ ತಂದು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗಲೇ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಮೆಣಸಿನ್ಕಾಯಿ ತಂದು ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ವರ್ಷ ಇಡೀ ನಾನು ತಂದು ಒಣಗಿಸಿ ಇಟ್ಕೊತೀನಿ ಪುಡಿ ಮಾಡಿ. ಬೇಗ ತರಿಸ್ಬೇಕ್ರಿ ಅಪ್ಪ, ಬೇಗ ಇಲ್ಲ ಅಂದರೆ ನನಗೆ ಸಂತೆಯಲ್ಲಿ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ. ಒಂಥರ ಕಸಾಲಿ, ಒಂಥರ ಇಸ ಥರ ಬಂದುಬಿಡುತ್ತೆ. ಫಸ್ಟ್ ಬಿಟ್ಟು ಕೆಲಸ ಅದನ್ನು ಮಾಡಬೇಕು ಫ್ರೆಂಡ್ಸ್ ನಾನು.